ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ವಿದ್ಯಾ. ಈ ವಿಡಿಯೋದಲ್ಲಿ ನಾವು ಸುಬ್ರಹ್ಮಣ್ಯ ಲಕ್ಷ ದೀಪೋತ್ಸವವನ್ನು ಹೇಗೆ ಆಚರಿಸಿದರು ಎಂದು ನೋಡುತ್ತಿದ್ದೇವೆ. ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಲ್ವಾ. ಎಲ್ಲರೂ ಬೇರೆ ಬೇರೆ ಊರಿಂದ ಡ್ಯಾನ್ಸ್ ಮಾಡೋಕ್ಕೆ ಅಂತ ಬಂದಿರ್ತಾರೆ. ಯಾವ ರೀತಿಯೆಲ್ಲ ಡ್ಯಾನ್ಸ್ ಮಾಡಿದರು, ಯಾವ ರೀತಿಯೆಲ್ಲ ಆಚರಿಸಿದರು ಎಂದು ಈ ವಿಡಿಯೋದಲ್ಲಿ ನಾವು ನೋಡಬಹುದು. ಸುಬ್ರಹ್ಮಣ್ಯ ಊರಿನ ತುಂಬ ಫುಲ್ ಲೈಟಿಂಗ್ಸ್ ಹಾಕಿದ್ದು ನೋಡೋಕ್ಕಂತೂ ಸಖತ್ತಾಗಿತ್ತು. ಆ ನೈಟ್ ವ್ಯೂ ಇರ್ಬೋದು, ಆಮೇಲೆ ಅಲ್ಲಿ ವಾತಾವರಣ ಇರ್ಬೋದು. ಅದಕ್ಕೆ ನಾನು ಮತ್ತು ನನ್ನ ಹಸ್ಬೆಂಡು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ವೀಡಿಯೋಸ್ ಎಲ್ಲ ಆದಮೇಲೆ ಫೋಟೋಸ್ ತಗೊಂಡು ಆಮೇಲೆ ಸುತ್ತ ಎಲ್ಲ ತಿರ್ಗಾಡ್ಕೊಂಡ್ಬಂದ್ವಿ. ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡು ಆಮೇಲೆ ದೀಪೋತ್ಸವ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ನಾನು ನನ್ನ ಹಸ್ಬೆಂಡ್ ಸೇರಿಬಿಟ್ಟು ದೀಪ ಎಲ್ಲ ಹಚ್ಚಿದ್ವಿ. ತುಂಬಾ ಚೆನ್ನಾಗಿತ್ತು. ಎಲ್ಲ ಕಡೆ ಇದೇ ರೀತಿ ದೀಪಗಳೆಲ್ಲ ಸಾಲಾಗಿ ಜೋಡಿಸಿರ್ತಾರೆ. ಎಲ್ಲ ದೀಪಗಳನ್ನು ಒಂದೊಂದೇ ಹಚ್ಚಿಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ದೇವಸ್ಥಾನ ಅಂತೂ ನೋಡೋಕ್ಕೆ ಅಲ್ಟಿಯಾಗಿತ್ತು. ದೀಪ ಎಲ್ಲ ಹಚ್ಚಿ ಆದಮೇಲೆ ಆನೆ ಬಂದಿತ್ತು. ಆನೆ ನೋಡೋಕೆ ಹೋಗಿದ್ವಿ. ಆನೆ ಬಂದ ಕೂಡಲೇ ಪಟಾಕಿ ಎಲ್ಲ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿತ್ತು. ತುಂಬ ಥರ ಆನೆಗಳೆಲ್ಲ ಹೊಡೆದು ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸರಿ ನೋಡ್ಕೊಳ್ಳಿ ಯಾವ ಥರ ನೋಡಿದ್ರು. ಇದೆಲ್ಲ ಆದಮೇಲೆ ಆನೆ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿತು. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತೆ. ಆ ಮ್ಯೂಸಿಕ್ಕಿಗೆ ತಕ್ಕಂತೆ ಡ್ಯಾನ್ಸ್ ಮಾಡ್ತಾಯಿದ್ರೆ ನೋಡೋಕ್ಕಂತೂ ಎರಡು ಕಣ್ಣು ಸಾಲಲ್ಲ. ನೀವೇ ನೋಡ್ತಿರ್ಬೋದು. ನೋಡಿ ಹೇಗೆ ಬಾಲ ಎಲ್ಲ ಅನ್ನಿಸ್ತಾ ಇದೆ, ಯಾವ ಥರ ಡ್ಯಾನ್ಸ್ ಮಾಡ್ತಾ ಇದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಸುಬ್ರಹ್ಮಣ್ಯ ಲಕ್ಷ ದೀಪೋತ್ಸವಕ್ಕೆ ಬಂದು ಈ ಅನುಭವನ ಎಲ್ಲರೂ ಪಡಿಬೇಕು. ತುಂಬಾ ಚೆನ್ನಾಗಿರುತ್ತೆ. ಯಾರೋ ಬಂದುಬಿಟ್ಟು ಆನೆಗೆ ಹಣ್ಣು ಕೊಟ್ಟರು. ನೋಡಿ ಚೆನ್ನಾಗಿ ಬಾಲದಿಂದ ತಿಂತಾ ಇದೆ ಅಂತ. ಇದೇ ಥರ ಅಷ್ಟು ದೊಡ್ಡ ಹಣ್ಣನ್ನು ಕಟ್ ಮಾಡಿ 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 ತಿಂತು. ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು. ಇದಾದಮೇಲೆ ರಥೋತ್ಸವ ಸ್ಟಾರ್ಟ್ ಆಯಿತು. ದೇವರನ್ನು ಮೆರವಣಿಗೆ ಮಾಡ್ತಾಯಿದ್ರು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಆ ಲೈಟಿಂಗ್ಸಿಗೆ, ಆ ಡೆಕೋರೇಷನ್ಗೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವೇ ನೋಡ್ತಿರ್ಬೋದು ನೋಡಿ ಎಷ್ಟೊಂದು ಜನ ಇದ್ದಾರೆ.